ದೇಶಾದ್ಯಂತ ದೀಪಾವಳಿ ವರ್ತಕರಿಗೆ ನಿಜವಾದ ಹಬ್ಬವನ್ನ ತಂದುಕೊಟ್ಟಿದೆ. ಈಗ ದೇಶದಲ್ಲಿ ಖರೀದಿಯ ಭರಾಟೆ ಶುರುವಾಗಿದೆ. ನರೇಂದ್ರ ಮೋದಿ ಜಿಎಸ್ಟಿ ಸ್ಲ್ಯಾಬ್ ಅನ್ನ ಇಳಿಕೆ ಮಾಡಿದ ನಂತರ ಹೇಳಿದ್ರು, ದೇಶದ ಜನರಿಗೆ ಡಬಲ್ ಬೊನಾನ್ಸಾ, ಇದು ಖರೀದಿಯ ಉತ್ಸವ ಶುರುವಾಗುತ್ತೆ ಅಂತ ಹೇಳಿದ್ರು. ಇದನ್ನ ದೀಪಾವಳಿ ಪ್ರೂವ್ ಮಾಡಿದೆ. ನವರಾತ್ರಿಯಿಂದ ಏನು ನರೇಂದ್ರ ಮೋದಿ ಘೋಷಣೆ ಮಾಡಿದ್ರು, ನವರಾತ್ರಿಯಿಂದ ಖರೀದಿಯ ನವ ಉತ್ಸವ ಶುರುವಾಗುತ್ತೆ ಅಂತ ಅದಕ್ಕೆ ಸಾಕ್ಷಿ ಸಿಕ್ಕಿದೆ. ನವರಾತ್ರಿಯಿಂದ ದೀಪಾವಳಿಯವರೆಗಿನ ಖರೀದಿ ಇದೆಯಲ್ಲ, ಅದನ್ನ ಅಖಿಲ ಭಾರತ ವರ್ತಕರ ಒಕ್ಕೂಟ ಹೇಳ್ತಾ ಇದೆ, ಕಳೆದ ಬಾರಿಗಿಂತ 2 ಲಕ್ಷ ಕೋಟಿ ಹೆಚ್ಚಿನ ವ್ಯಾಪಾರ ಆಗಿದೆ ಅಂತ. ಹೌದು, 2 ಲಕ್ಷ ಕೋಟಿ ಅಂದ್ರೆ ಅಂದಾಜು ಮಾಡ್ಕೊಳ್ಳಿ, ಕರ್ನಾಟಕದ ಅರ್ಧ ಬಜೆಟ್ ನಷ್ಟು ನವರಾತ್ರಿಯಿಂದ ದೀಪಾವಳಿಯವರೆಗೆ ಖರೀದಿ ಮಾಡಿದ್ದಾರೆ. ಅದರಲ್ಲಿ ಗೃಹ ಬಳಕೆಯ ವಸ್ತುಗಳ ಖರೀದಿ ಹೆಚ್ಚಿದೆ. ಗೃಹ ಬಳಕೆ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಬಳಸುವಂತ ಎಲ್ಲ ವಸ್ತುಗಳು, ಅದು ಎಲೆಕ್ಟ್ರಿಕ್ ಇರ್ಬೋದು, ಅತ್ಯಂತ ಹೆಚ್ಚು ನಾವು ಬಳಸುವಂತದ್ದು ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಟಿವಿ, ಈ ರೀತಿಯದ್ದು. ಇದನ್ನ ಯಾಕೆ ಅಂದ್ರೆ ದೀಪಾವಳಿಯ ಒಂದಷ್ಟು ಆಫರ್ಗಳಿರುತ್ತೆ, ಅದರಲ್ಲಿ ಖರೀದಿ ಮಾಡ್ತೀವಿ. ದಸರಾ ದೀಪಾವಳಿ ಸೇಲ್ ಅಂತಾನೆ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳಿಗೆ ಹೈಯೆಸ್ಟ್ ಆಫರ್ಸ್ ಅನ್ನ ಕೊಡ್ತಾರೆ. ಮೊಬೈಲ್ಗಳನ್ನ ಅತ್ಯಂತ ಹೆಚ್ಚು ಖರೀದಿ ಮಾಡ್ಲಾಗತ್ತೆ. ಅದರಲ್ಲಿ ಈ ಬಾರಿ ಅಂತೂ ವ್ಯಾಪಾರ ಅತ್ಯಂತ ಹೆಚ್ಚಾಗೋದಿಕ್ ಕಾರಣ ಕಾರ್ಗಳ ಖರೀದಿ, ಬೈಕ್ಗಳ ಖರೀದಿ ಆಗಿರುವಂತದ್ದು. ಇದೆಲ್ಲದರ ಹಿಂದೆ ಇರುವಂತದ್ದು ನರೇಂದ್ರ ಮೋದಿ ಸರ್ಕಾರದ ಜಿಎಸ್ಟಿ ಸ್ಲ್ಯಾಬ್ ನ ಇಳಿಕೆ. 4 ಸ್ಲ್ಯಾಬ್ಗಳಿದ್ದನ್ನ 2ಕ್ಕೆ ಇಳಿಸಿದ್ದು. ಅದರಲ್ಲೂ ಕಾರ್, ಬೈಕ್ಗಳ ಮೇಲೆ ತುಂಬಾ ದೊಡ್ಡ ಮಟ್ಟಿಗೆ 1 ಲಕ್ಷದವರೆಗೆ ಇಳಿಕೆ ಆಗಿದ್ದು, ಅತ್ಯಂತ ಹೆಚ್ಚು ಕಾರ್ ಖರೀದಿ ಮಾರುತಿ, ಹುಂಡೈ ನಂತಹ ಕಂಪನಿಗಳು ಅದ್ರ 20-30 ವರ್ಷಗಳ ಏನು ದಾಖಲೆಯನ್ನ ಮುರಿದು ಅತ್ಯಂತ ಹೆಚ್ಚು ವ್ಯಾಪಾರವನ್ನ ಮಾಡಿದಾವೆ. ಹಾಗಾದ್ರೆ ಒಟ್ಟಾರೆ ವ್ಯಾಪಾರ ಆಗಿದ್ದು ಎಷ್ಟು, ಏನೇನು, ಇದೆಲ್ಲವನ್ನ ನೋಡೋದಾದ್ರೆ 6 ಲಕ್ಷ ಕೋಟಿ ಅಂದ್ರೆ 6 ಲಕ್ಷ 5,000 ಕೋಟಿಯವರೆಗಿನ ವ್ಯಾಪಾರ ಆಗಿದೆ ಅನ್ನುವ ಒಂದು ದಾಖಲೆಯನ್ನ ಅದರ ರಿಸರ್ಚ್ ಹೇಳ್ತಾ ಇದೆ. ಅಂದ್ರೆ ಈ ಅಖಿಲ ಭಾರತ ವರ್ತಕರ ಒಕ್ಕೂಟ ಏನಿದೆ ಅದರ ರಿಸರ್ಚ್ ಟೀಮ್ ಹೇಳ್ತಾ ಇದೆ. ಅದು ಕಳೆದ ಬಾರಿ ಇದ್ದಿದ್ದೆಷ್ಟು ಅಂದ್ರೆ 4,30,000 ಕೋಟಿವರೆಗಿನ ವ್ಯಾಪಾರ ಆಗಿತ್ತು. ಒಂದು ವರ್ಷದಲ್ಲಿ ಈ ತರಹದ್ದೊಂದು ಏರಿಕೆ ಇದೆಯಲ್ಲ, ಹಿಂದಿನ ಯಾವ ವರ್ಷಗಳಲ್ಲೂ ಆಗಿರ್ಲಿಲ್ಲ. ಇದು ದಾಖಲೆಯ ಏರಿಕೆ. ಜನ ಮುಗಿಬಿದ್ದು ಖರೀದಿ ಮಾಡಿದ್ದಾರೆ. ನಮ್ಮ ಜನರ ಖರೀದಿಯ ಕೆಪಾಸಿಟಿ ಹೆಚ್ಚಾಗಿದೆ ಅನ್ನೋದು, ಪರ್ಚೇಸಿಂಗ್ ಕೆಪಾಸಿಟಿ ಅಂತ ಏನ್ ಹೇಳ್ತಾರೆ, ಅದು ಹೆಚ್ಚಾಗಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸ್ಲ್ಯಾಬ್ ಇಳಿಕೆ ಮಾಡಿದ್ದು. ಇದನ್ನ ವಿರೋಧ ಪಕ್ಷಗಳು ಹೇಗೆ ನೋಡಿದ್ವು ಅಂತ ಹೇಳಿದ್ರೆ, ಇದನ್ನ ಬಹಳ ಮೊದಲೇ ಮಾಡಬೇಕಾಗಿತ್ತು, ಈಗ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ವಿರೋಧ ಪಕ್ಷಗಳಿಗೆ ಈ ಜಿಎಸ್ಟಿ ಸ್ಲ್ಯಾಬ್ ನ ಇಳಿಕೆಯ ಒಂದು ದೊಡ್ಡ ದೊಡ್ಡ ಬದಲಾವಣೆ ಇತ್ತಲ್ಲ, ಅದನ್ನ ವಿರೋಧ ಮಾಡೋಕ್ ಆಗಿರ್ಲಿಲ್ಲ. ಎಲ್ಲವನ್ನ ವಿರೋಧ ಮಾಡೋರಿಗೆ ಜನರಿಗೆ ಕೊಟ್ಟಂತ ಈ ಬೆನಿಫಿಟ್ ಅನ್ನ ವಿರೋಧ ಮಾಡೋಕ್ ಆಗೋದು ಇಲ್ಲ. ಹಾಗಾಗಿ ಅವರು ಏನ್ ಹೇಳಿಕೆ ಕೊಡೋದು ಅನ್ನೋ ಕಾರಣಕ್ಕೆ, ನೀವೇ ಗಾಯ ಮಾಡಿ ನೀವೇ ಮುಲಾಮ್ ಹಚ್ತಾ ಇದ್ದೀರಾ, ನೀವೇ ಮಾಡಿದ ಗಾಯಕ್ಕೆ ನೀವೇ ಬ್ಯಾಂಡೇಜ್ ಹಚ್ಚಿದೀರಾ ಅಂತ ಹೇಳಿದ್ರು. ಅಂದ್ರೆ ಹಿಂದೆ ನೀವು ಜಿಎಸ್ಟಿ ಸ್ಲ್ಯಾಬ್ ಅನ್ನ ಏರಿಕೆ ಮಾಡಿದ್ರಿ, ಅತ್ಯಂತ ಹೆಚ್ಚು ಏರಿಕೆ ಆಗಿತ್ತು. ಅಂದ್ರೆ ಸಣ್ಣ ಪುಟ್ಟ ವಸ್ತುಗಳ ಮೇಲೆ ಕೂಡ ಏರಿಕೆ ಆಗಿತ್ತು, ಸಹಜವಾಗಿನ ಏರಿಕೆ ಆಗಿತ್ತು. ಅನಿಸ್ತಾ ಇತ್ತು ಇದಕ್ಕೆ ಇಷ್ಟು ಬೇಕಾ, ಇಷ್ಟು ತೆರಿಗೆ ಕೊಡ್ಬೇಕಾ ನಾವು ಪ್ರತಿಯೊಂದು ವಸ್ತುಗಳ ಮೇಲೆ ಕೂಡ ಅಂತ. ಈಗ ಅದರ ಇಳಿಕೆ ಆಗಿದ್ದಿದೆಯಲ್ಲ, ಅದರಲ್ಲೂ ಎಸ್ಪೆಷಲಿ ಈ ಸ್ಟೇಷನರಿ, ಮಕ್ಕಳು ಬಳಸುವಂತ ಪುಸ್ತಕ, ಪೆನ್ನು, ಆ ಒಂದು ವಸ್ತುಗಳ ಮೇಲೆ, ಸ್ಟೇಷನರಿ ಐಟಮ್ಸ್ ಮೇಲೆ 0% ತಂದಿದ್ದಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಇಲ್ಲಾಂದ್ರೆ ವೆಹಿಕಲ್ಸ್ ಇರ್ಬೋದು, ಇದ್ರ ಮೇಲೆ ಆ ತೆರಿಗೆ ಸ್ಲ್ಯಾಬ್ ಅನ್ನ ಇಳಿಕೆ ಮಾಡಿದ್ದಿರ್ಬೋದು. 12%, ಅದು 5% ತಂದಿದ್ದು. ಇದೆಲ್ಲವೂ ಕೂಡ ಒಂದು ಕ್ರಾಂತಿಕಾರಿಯಾದಂತ ನಿರ್ಧಾರ ಅಂತ ಹೇಳ್ಬೋದು. ಆ ಕ್ರಾಂತಿಕಾರಿ ನಿರ್ಧಾರಕ್ಕೆ ರಿಸಲ್ಟ್ ಇಮಿಡಿಯೇಟ್ ಸಿಕ್ಕಿದೆ. ಇದೆಲ್ಲವನ್ನ ಕೂಡ ತನ್ನ ಖಾತೆಗೆ ಹಾಕೋತಾ ಇದೆ ನರೇಂದ್ರ ಮೋದಿ ಸರ್ಕಾರ. ಮೋದಿ ಸರ್ಕಾರ ಮಾಡ್ತಾ ಇರುವ ಒಂದೊಂದೇ ಟಾರ್ಗೆಟ್ಗಳಿದೆಯಲ್ಲ, ಅದನ್ನ ಯಶಸ್ವಿಯಾಗಿ ಹೊಡ್ಕೊಂಡು ಮುನ್ನುಗ್ತಾ ಇದೆ. ಈ ಜಿಎಸ್ಟಿ ಸ್ಲ್ಯಾಬ್ ನ ಇಳಿಕೆ ಇತ್ತಲ್ಲ, ಇದನ್ನ ಬಿಹಾರ್ ಚುನಾವಣೆ ಸಂದರ್ಭದಲ್ಲೇ ಮೊದಲೇ ಮಾಡಬೇಕು ಅಂತೇನು ಆ ಕಾರಣಕ್ಕೆ ಮಾಡಿದ್ದಲ್ಲ. ಇದು ಇಡೀ ದೇಶಕ್ಕೆ ಲಾಭ ಆಗುವಂಥದ್ದು. ಯಾಕಂದ್ರೆ ಕೆಲವರು ಅದನ್ನ ಹೇಳಿದ್ರು, ಚುನಾವಣೆ ಬಂದಾಗ ಮೋದಿ ಸರ್ಕಾರ ಏನಾದ್ರೂ ಇಳಿಕೆ ಮಾಡ್ತಾರೆ, ಪೆಟ್ರೋಲ್ ಬೆಲೆ ಇಳಿಕೆ ಮಾಡ್ತಾರೆ, ಇಲ್ಲ ಏರಿಕೆ ಮಾಡಿದ್ದನ್ನ ತಡ್ಕೊಂಡಿರ್ತಾರೆ, ಚುನಾವಣಾ ರಿಸಲ್ಟ್ ಬಂದ್ಮೇಲೆ ಅದನ್ನ ಏರಿಕೆ ಮಾಡ್ತಾರೆ ಅಂತ. ಹಾಗೆ ನೋಡಿದ್ರೆ ಈ ಜಿಎಸ್ಟಿ ಸ್ಲ್ಯಾಬ್ ನ ಇಳಿಕೆ ಇತ್ತಲ್ಲ, ಇದನ್ನ ಇವರೇನಾದ್ರೂ 2024 ಮೊದಲು ಮಾಡಿದ್ರೆ ಅದು ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಬಿಜೆಪಿ ಗೆಲ್ಲೋದಿಕ್ಕೆ, ದೇಶಾದ್ಯಂತ ಜನರ ಮನಸ್ಸನ್ನ ಗೆಲ್ಲೋದಿಕ್ಕೆ ಅವರಿಗೆ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿ
ಅವರ ಓಟನ್ನ ಪಡ್ಕೊಳ್ಳೋದಿಕ್ ಮಾಡಿದ್ರು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಮಾಡಿದ್ದು ಈ ನಡುವೆ ಈ ನವರಾತ್ರಿಯಲ್ಲಿ ಘೋಷಣೆ ಮಾಡಿದ್ದು ಇದು ದೇಶದ ವ್ಯಾಪಾರವನ್ನ ಹೆಚ್ಚು ಮಾಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ನೋಡಿ, ಸಿಂಪಲ್ ಆಗಿ ಯಾರಿಗಾದ್ರೂ ಕೂಡ ಅರ್ಥ ಆಗುವಂತ ಎಕನಾಮಿಕ್ಸ್ ಇದು. ನಾವು 4,000 ರೂಪಾಯಿ ಇದನ್ನ ಖರೀದಿ ಮಾಡ್ತಾ ಇದ್ವಿ ಅನ್ಕೊಳ್ಳಿ. ಈಗ ನಾವು 6,000 ರೂಪಾಯಿ ಇದನ್ನ ಖರೀದಿ ಮಾಡುವ ಮಟ್ಟಿಗೆ 1 ವರ್ಷದಲ್ಲಿ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ಅದರ ಅರ್ಥ ನಮಗೆ 2,000 ರೂಪಾಯಿ ಹೆಚ್ಚು ನಮ್ಮ ಜೇಬಲ್ಲಿ ಉಳಿದಿದೆ ಅಂತ ಅರ್ಥ. ಅಂದ್ರೆ ಒಂದೇ ವರ್ಷದಲ್ಲಿ ಯಾರಿಗೂ ಕೂಡ, ಈಗ ನೋಡಿ, ಒಬ್ಬ ಜನಸಾಮಾನ್ಯನ ಮನೆಯ ಬಾಡಿಗೆ ಇದೆಯಲ್ಲ, ಅತ್ಯಂತ ಜನಸಾಮಾನ್ಯ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್, ಅವರ ಮನೆ ಬಾಡಿಗೆ ವರ್ಷದಲ್ಲಿ 500ರಿಂದ 1,000 ರೂಪಾಯಿ ಹೆಚ್ಚಳ ಆಗುತ್ತೆ. ಆದ್ರೆ ಈ 2,000 ಹೆಚ್ಚಳ ಆಗೋದಿದೆಯಲ್ಲ, ನಾನು ಆವರೇಜ್ ಅಂತಲೇ ನೋಡಿ, ನೀವು ಆ ಒಂದು ರೇಷಿಯೋ ತಗೊಂಡ್ರೆ 4,000 ಕೋಟಿ ವ್ಯಾಪಾರ ಇದ್ದು 6,000 ಕೋಟಿಗೆ ಏರಿಕೆ ಆಗಿದೆ ಅಂತ ಹೇಳಿದ್ರೆ, ಆ ರೇಷಿಯೋದಲ್ಲಿ ನೋಡಿದ್ರು ಕೂಡ ಜನರ ಖರೀದಿಯ ಸಾಮರ್ಥ್ಯ ಹೆಚ್ಚಳ ಆಗೋದಿಕ್ ಕಾರಣ ಯಾರೋ ಒಬ್ಬನಿಗೆ ನನ್ನ ಹತ್ರ 5 ಲಕ್ಷ ಇದೆ, ನಾನೊಂದು ಕಾರ್ ತಗೋಬೇಕು ಅಂದ್ರೆ 6 ಲಕ್ಷ 7 ಲಕ್ಷ ಕೂಡಿಸ್ಬೇಕಪ್ಪ ಅಂತ ಇದ್ದವನ್ಗೆ ಆ ಕಾರ್ 5 ಲಕ್ಷಕ್ಕೆ ಸಿಗ್ತಾ ಇದೆ ಅಂತ ಅಂದಾಗ, ಅಪ್ಪ ನಾನು ಈಗ್ಲೇ ತಗೋಬಿಡ್ಬೋದಲ್ವಾ ಅಂತ ಅನ್ಸಿದ್ದೆ. ಅವನ್ ಬುಕ್ ಮಾಡ್ದ, ತಗೊಂಡ. ಸೊ ಅವನಿಗೆ ಈ ಒಂದು GST ಸ್ಲ್ಯಾಬ್ನ ಇಳಿಕೆಯ ಲಾಭ ಸಿಕ್ಕಿದೆ. ಇದು ದೀಪಾವಳಿಯಲ್ಲಿ ವರ್ತಕರ ಒಕ್ಕೂಟ ಪ್ರತಿ ಬಾರಿ ಕೂಡ, ಕಳೆದ ಬಾರಿ ಕೂಡ ಈ ಮಾಹಿತಿ ಕೊಟ್ಟಿದ್ರು. ನಾವು ನಿಮ್ಗೆ ಈ ಮಾಹಿತಿಯನ್ನು ನಾನೇ ನಿಮ್ಗೆ ಕೊಟ್ಟಿದ್ದೆ. ಅಂದ್ರೆ ಎಷ್ಟರ ಮಟ್ಟಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ. ದೇಶದ ವ್ಯಾಪಾರದ ಅಭಿವೃದ್ಧಿ, ಖರೀದಿಯ ಸಾಮರ್ಥ್ಯದ ಹೆಚ್ಚಳ ಅಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಯ ಹೆಚ್ಚಳ ಅಂತಾನೆ ಹೇಳ್ಬೋದು. ಅಂದ್ರೆ ಜನರ ಖರೀದಿಯ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ ಅಂದ್ರೆ ದೇಶದಲ್ಲಿ GDP ಹೆಚ್ಚಳ ಆಗುತ್ತೆ, ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಹಾಗೇನೆ ನಮ್ಮ ದೇಶದ ಒಳಗೇನೆ ವರ್ತಕರಿಗೆ, ಯಾರು ಈ MSMEs ಇರ್ತಾರಲ್ಲ, ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಇವರಿಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ. ದೇಶದ ಬಹುಪಾಲು ಆರ್ಥಿಕತೆಯನ್ನ ಹೆಚ್ಚಿಸ್ತಾ ಇರುವಂತದ್ದು ಯಾರೋ ದೊಡ್ಡ ದೊಡ್ಡ ಕೈಗಾರಿಕೆಗಳ ಉದ್ಯಮಿಗಳಲ್ಲ, MSMEs, ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇದೆಯಲ್ಲ, ಇದು ಆಕ್ಚುಲಿ ಮಾಡ್ತಾ ಇರುವಂತ ಮ್ಯಾಜಿಕ್. ಹಾಗಾಗಿ ಈ ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಿದ್ದಿದೆಯಲ್ಲ, ಈ ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ಗೆನೆ ಇದನ್ನು ಕೊಟ್ಟಿದ್ದು, ಇದರ ಪ್ರಯೋಜನವನ್ನ ಬಹಳ ದೊಡ್ಡದಾಗಿ ಪಡ್ಕೋತಾ ಇದ್ದಾರೆ ಇವರು. ಬಹುಶಃ ಇದು ಒಂಥರದಲ್ಲಿ ಬಿಜೆಪಿಯ ಕ್ರೆಡಿಟ್ ಆಗಿ ಕೂಡ ಸೇರ್ಕೊಳುತ್ತೆ ಅವ್ರ ಅಕೌಂಟಿಗೆ ಅಂತ ಅನ್ಸುತ್ತೆ. ಈ ರೀತಿಯ ಒಂದಷ್ಟು ಬೊನಾನ್ಸಾಗಳು ಮತ್ತೆ ಮತ್ತೆ ಕೊಡ್ತಾ ಇರ್ಲಿ, ಜನಸಾಮಾನ್ಯರಿಗೆ ಹೆಚ್ಚಿನ ಉಪಯೋಗ ಸಿಗ್ತಾ ಇರ್ಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ನೋಡಿ, ನೀವು ಕೂಡ ದೀಪಾವಳಿ, ಈ ಮಳೆ, ಈ ದೀಪಾವಳಿ ಸಂದರ್ಭದಲ್ಲಿ ಇಷ್ಟೊತ್ತಿಗಾಗ್ಲೇ ಬೇಸಿಗೆ ಬಂದಿರ್ತಾ ಇತ್ತು, ಬಿಸಿಲು ಇರ್ತಾ ಇತ್ತು, ಪಟಾಕಿ ಹೊಡೆಯೋದಕ್ಕೆ ಖುಷಿ ಆಗ್ತಾ ಇತ್ತು. ಪಟಾಕಿ ಎಲ್ಲರೂ ಹೊಡಿಲೇಬೇಕು ಅಂತಲ್ಲ, ಯಾವುದು ಹಸಿರು ಪಟಾಕಿಗಳಿದೆ, ಯಾವುದು ಆರೋಗ್ಯಕ್ಕೆ ಹಾಗೆ ಪರಿಸರಕ್ಕೆ ಹಾನಿ ಮಾಡೋದಿಲ್ಲ ಅಂತ ಪಟಾಕಿಗಳನ್ನ ಹೊಡಿರಿ. ಸೊ ಆ ಪಟಾಕಿಗಳನ್ನ ಹೊಡಿಬೇಕು ಅಂತ ಅನ್ನೋರು ಕೂಡ ಯೋಚನೆ ಮಾಡ್ಬೇಕಿತ್ತು, ನಾವ್ ಎಷ್ಟಕ್ಕೆ ತರೋದು, ಏನ್ ತರೋದು. ಬಟ್ ಎಲ್ಲದರಲ್ಲಿ ಇಳಿಕೆ, ಪಟಾಕಿ ಬೆಲೆಯಲ್ಲಿ ಕೂಡ ಇಳಿಕೆ ಆಗಿದೆ. ಸೊ ಇದನ್ನ ಗಮನಿಸ್ಬೇಕು. ಏನು ದೀಪಾವಳಿಗೆ ಒಂದು ಸ್ವೀಟ್ ಮಾಡೋಣ ಅಂದ್ರೆ 1 kg ತುಪ್ಪ ಬೇಕು ಅಂತಂದ್ರೆ ಆ ತುಪ್ಪದಲ್ಲಿ 40 ರೂಪಾಯಿ ಇಳಿಕೆ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಡಬಲ್ ಬೊನಾನ್ಸಾ. ಜನ ಇದನ್ನ ಎಂಜಾಯ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಬೆನಿಫಿಟ್ ಅನ್ನ ದೇಶದ ಪ್ರತಿಯೊಬ್ಬನು ಕೂಡ ಪಡ್ಕೊಂಡಿರೋದ್ರಿಂದಾನೆ, ಅಂದ್ರೆ ಖರೀದಿ ಯಾರು ಮಾಡಿದಾರೆ ಎಲ್ಲರೂ ಕೂಡ ಪಡ್ಕೊಂಡಿದ್ದಾರೆ, ಬಹುತೇಕರು ಖರೀದಿ ಮಾಡಿರ್ತಾರೆ, ಪಡ್ಕೊಂಡಿರ್ತಾರೆ. ಹಾಗಾಗಿ ದೀಪಾವಳಿಯಲ್ಲಿ ಜನ ಭರ್ಜರಿ ಲಾಭ ವ್ಯಾಪಾರವನ್ನ ಮಾಡಿ, ವರ್ತಕರಿಗೂ ಲಾಭ ಆಗಿದೆ, ಖರೀದಿ ಮಾಡಿರುವಂತರು ಕೂಡ ಖುಷಿಯಾಗಿ ಖರೀದಿ ಮಾಡಿದ್ದಾರೆ. ಇದು ಅಖಿಲ ಭಾರತ ವ್ಯಾಪಾರಿಗಳ ವರ್ತಕರ ಒಕ್ಕೂಟದಿಂದ ಬಂದಿರುವಂತ ಮಾಹಿತಿ. ಹಾಗಾಗಿ ದೇಶದ ಅಭಿವೃದ್ಧಿಗೆ ಇದು ಪೂರಕ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿಮಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.